ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ಲಾಂಗು ಹಾಗೂ ಮಚ್ಚು ಝಳಪಿಳಿಸಿದವೆ. ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಣಿಗಲ್ ನಗರದ ತುಮಕೂರು ರಸ್ತೆಯಲ್ಲಿ ಅಟ್ಯಾಕ್ ಆಗಿದೆ. ಮಚ್ಚು ಲಾಂಗ್ನಿಂದ ಯುವಕರು ಹೊಡೆದಾಡಿಕೊಂಡಿರುವಂತಹ ಘಟನೆ ತುಮಕೂರಿನ ಕುಣಿಗಲ್ ನಗರದಲ್ಲಿ ನಡೆದಿದೆ. ಕಾನೂನು ಸುವ್ಯವಸ್ಥೆ ಮತ್ತೆ ಹದಗೆಟ್ಟಿದೆ ಅನ್ನಲಿಕ್ಕೆ ಇಂತಹ ಘಟನೆಗಳು ಪ್ರತ್ಯಕ್ಷ ಸಾಕ್ಷೀಕರಿಸ್ತಾ ಹೋಗ್ತವೆ. ಒಂದು ಕಡೆ ನೋಡಿ, ಯುವಕರು ಇವತ್ತು ಮಚ್ಚು ಲಾಂಗ್ ಹಿಡ್ಕೊಂಡು ಬೀದಿಯಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಗಾಯಾಳುಗಳು ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕುಣಿಗಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಪೊಲೀಸ್ನವ್ರ ಬಗ್ಗೆ ಭಯ ಇಲ್ಲ, ಕಾನೂನು ಬಗ್ಗೆ ಗೌರವ ಅಂತೂ ಕಿಂಚಿತ್ತೂ ಇಲ್ಲ. ನೋಡಿ ಹೆಂಗೆ ಹೊಡೆದಾಡ್ಕೊಂಡಿದ್ದಾರೆ. ಇದು 9 ಗಂಟೆ ರಾತ್ರಿ ಆಗಿರುವಂತಹ ಘಟನೆ ಇದು. ಅಂದರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರ್ತದೆ. ಬಟ್ಟೆ ಹರ್ಕೊಂಡು ಹೊಡ್ಕೊಳ್ತಾರೆ. ಮಚ್ಚು ಲಾಂಗ್ಗಳು ಅಲ್ಲಿ ಝಳಪಿಳಿಸ್ತಾ ಇರ್ತವೆ. ಆದರೆ ಕಾರಣ ಸಾಕಷ್ಟು ಸಿಲ್ಲಿ ಆಗಿರ್ತದೆ. ಕುತ್ಕೊಂಡು ಬಗೆಹರಿಸ್ಬೋದಾದಂತಹ ಸಣ್ಣ ಗಲಾಟೆ ಆಗಿರ್ತದೆ. ನೋಡಿ ಕತ್ತು ಯಾವ ರೀತಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂದರೆ, ಮಚ್ಚು ಲಾಂಗು ಹಿಡ್ಕೊಂಡು ಯಾರು ಭಯನೂ ಇಲ್ಲ ಅವರಿಗೆ. ಇನ್ನು ನೋಡಿ, ಪ್ರೀತಿ ವಿಚಾರಕ್ಕೆ ಯುವತಿಯ ಅಣ್ಣನಿಂದ ಆಗಿರುವಂತಹ ಹಲ್ಲೆ. ಮಂಜುನಾಥ್ ತಂಗಿಯನ್ನ ಜಗದೀಶ್ ಎಂಬ ಪ್ರೀತಿಸ್ತಾ ಇದ್ದ. ಇದೇ ವಿಚಾರಕ್ಕೆ ಬೆಳಗಿನಿಂದ ರಾಜಿ ಕೂಡ ನಡೆದಿತ್ತಂತೆ. ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಮಂಜುನಾಥ್ ದಾಳಿಯಾಗುತ್ತೆ. ಜಗದೀಶ್ ಜೊತೆಗಿದ್ದ ವಿಜಯ್ ಎಂಬಾತನಿಗೂ ಗಾಯ ಆಗಿದೆ. ಜಗದೀಶ್ ವಿಜಯ್ ಈಗ ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಕುಣಿಗಲ್ ಪೊಲೀಸ್ನವರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪೊಲೀಸ್ನವರು ಬರ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ನೋಡಿ, ಇದು ಆಸ್ತಿ ಬೇರೆ ಹಣಕಾಸಿನ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಅಲ್ಲ, ಇದು ಪ್ರೀತಿ ವಿಚಾರಕ್ಕಾಗಿರುವಂಥದ್ದು. ಈ ರೀತಿ ದ್ವೇಷದಿಂದ ಗಲಾಟೆ ಮಾಡಿಕೊಂಡ್ರೆ ಪ್ರೀತಿ ಯಾರಿಗೂ ಬರಲ್ಲ. ಪ್ರೀತಿ ಅಂದರೆ ಅವ್ರ ಮನಸ್ಸಿಂದ ಬರಬೇಕಾದಂಥದ್ದು. ಇಲ್ಲಿ ಮನಸ್ಸುಗಳೇ ಒಡೆದು ಹೋದ ಮೇಲೆ ಇನ್ಯಾವ ಪ್ರೀತಿ ಬರ್ತದೆ? ನೋಡಿ, ಕುಣಿಗಲ್ ನಗರದ ತುಮಕೂರು ರಸ್ತೆಯಲ್ಲಿ ಸಾಕಷ್ಟು ಗಲಾಟೆ ಆಗಿದೆ. ಏನು ವಿಚಾರ?